ಗದಗ್ನಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಬಿಎಲ್ಒಗಳು. ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಜೊತೆಗೆ ಇನ್ನೂ ಅನೇಕ ವಿಚಾರಗಳನ್ನು ಮಂಡಿಸಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಗದಗ್ನ ಜಿಲ್ಲಾಡಳಿತದ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬಿಎಲ್ಒ ಕೆಲಸದಿಂದ ಮುಕ್ತಿ ನೀಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಬಿಎಲ್ಒ ಕೆಲಸದಿಂದ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ, ಪೋಷಕರು ಅಂಗನವಾಡಿಗೆ ಬಂದು ಜಗಳ ಮಾಡ್ತಿದ್ದಾರೆ ಅಂತ ಬಿಎಲ್ಒಗಳು ಹೇಳ್ತಾ ಇದ್ದಾರೆ. ಶಿಕ್ಷಕಿಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಈ ಕೆಲಸದಿಂದ, ಕೂಡಲೇ ನಮ್ಮನ್ನ ಬಿಎಲ್ಒ ಹುದ್ದೆಯಿಂದ ಬಿಡುಗಡೆಗೊಳಿಸಿ, ಇಲ್ಲದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕರಾಳ ದಿನಾಚರಣೆಯ ಭಾಗವಾಗಿ ಮುಂದಿನ ದಿನ ಗದಗ ಜಿಲ್ಲಾಡಳಿತದ ಕಚೇರಿ ಮುಂದೆ ಅಂಗನವಾಡಿ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಗದಗ ಜಿಲ್ಲೆಯಿಂದ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು ಮತ್ತು ಬಿಸಿ ಊಟದ ಕಾರ್ಯಕರ್ತರು ಕೂಡ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಸ್ಐಟಿ ಸಂಘಟನೆಯ ಮೂಲಕ ಸಾಕಷ್ಟು ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಇಲ್ಲಿ ಬಿಸಿ ಊಟ ಸಹಾಯಕಿಯರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಸರ್ಕಾರದ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇವಾಗ ಎಸ್ಐಆರ್ ಇದೆ, ಎಸ್ಐಆರ್ ನಲ್ಲಿ ಬಿಎಲ್ಒಗಳ ಕೆಲಸವನ್ನು ಇಲ್ಲಿಯ ಅಂಗನವಾಡಿ ಕಾರ್ಯಕರ್ತೆಯರು ಮಾಡಬೇಕಾಗಿದೆ. ಹೀಗಾಗಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಎಲ್ಒ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಅಂಗನವಾಡಿ ಕಾರ್ಯಾರಂಭ ಮಾಡೋದಿಲ್ಲ. ಅಲ್ಲಿ ಮಕ್ಕಳು ಕೂಡ ಏನು ವಿದ್ಯಾರ್ಜನೆ ಬರಲು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮಕ್ಕಳನ್ನು ಪೋಷಣೆ ಮಾಡೋಕ್ಕೂ ಇವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ನಮಗೆ ಬಿಎಲ್ಒಗಳಿಂದ ಮುಕ್ತಿ ಕೊಡಬೇಕಂತ ಹೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯಾದ್ಯಂತ ಎಸ್ಐಆರ್ ಆರಂಭವಾಗಿದೆ. ಸಾಕಷ್ಟು ವಿಘ್ನಗಳು ಕೂಡ ಎದುರಾಗ್ತಾ ಇದ್ದಾವೆ. ಸಾಕಷ್ಟು ಸಮಸ್ಯೆಯನ್ನು ಕೂಡ ಇಲ್ಲಿಯ ಬಿಎಲ್ಒಗಳು ಎದುರಿಸಬೇಕಾಗಿದೆ. ಇದರ ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರೇ ಈ ಕೆಲಸ ಮಾಡುವಂತಹ ಸನ್ನಿವೇಶ ನಿರ್ಮಾಣವಾಗಿರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮೇಡಮ್, ಏನ್ ಸಮಸ್ಯೆ ಆಗ್ತಾ ಇದೆ ನೀವು ಬಿಎಲ್ಒಗಳ ಕೆಲಸ ಮಾಡ್ಲಿಕ್ಕೆ? ಸರ್, ಎಸ್ಐಆರ್ ಮಾಡೋದ್ರಿಂದ ಮೊದಲೇದ್ದು ನಮ್ಮ ಮಕ್ಕಳು ನಮ್ಮನ್ನು ಬಿಟ್ಟು ಹೋಗ್ತಾ ಇವೆ. ಯಾಕಂದ್ರೆ ಪಾಲಕರು ಬರ್ತಾರೆ ಮಕ್ಕಳನ್ನ ಕಳ್ಸಕ, ಅಂಗನವಾಡಿ ಒಳಗೆ ನೋಡ್ತಾರೆ, ಅಂಗನವಾಡಿ ಟೀಚರ್ ಇಲ್ಲ ಅಂತಂದು ವಾಪಸ್ ಕರ್ಕೊಂಡು ಹೋಗಿ ಪ್ರೈವೇಟ್ ಸ್ಕೂಲಿಗೆ ಮಕ್ಕಳನ್ನ ಹಚ್ತಾರ. ಹಂಗಾಗಿ ನಮ್ಮ ಅಂಗನವಾಡಿ ಒಳಗ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಅದೇ ಅಧಿಕಾರಿಗಳು ಬಂದು ಕೇಳ್ತಾರೆ, ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳಿಲ್ಲ, ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ಕೇಳ್ತಾರೆ. ನಾವು ಬಿಎಲ್ಒ ಕೆಲಸ ಮ್ಯಾನೇಜ್ ಮಾಡಬೇಕು, ಅಂಗನವಾಡಿ ಮ್ಯಾನೇಜ್ ಮಾಡಬೇಕು, ನಮ್ಗೆ ತಿಳಿತಾ ಇಲ್ಲ. ಆಮೇಲೆ ಒಂದು ದಿನಕ್ಕೆ ಇಷ್ಟು ಫಾರ್ಮ್ಗಳನ್ನು ಹಾಕ್ಲೇಬೇಕು ಎಸ್ಐಆರ್ ದೊಳಗ ಅಂತಂದ್ರೆ ನಮ್ಗ ಟಾರ್ಚರ್. ಯಾಕಂದ್ರೆ ಅಷ್ಟು ಹಾಕದೇ ಇದ್ರೆ ನಿಮ್ಗೆ ನೋಟಿಸ್ ಕೊಡ್ತೀವಿ, ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ ಅಂತಂದು ಅಧಿಕಾರಿಗಳು ನಮ್ಗೆ ಒತ್ತಡ ತರ್ತಾರ. ಅಷ್ಟೇ ಅಲ್ಲ ಸರ್, ಈಗ ಗುಡ್ಡಗಾಡ ಪ್ರದೇಶದೊಳಗ ಅಲ್ಲಿ ಟವರ್ ಬರಲ್ಲ, ಸರ್ವರ್ ಬರಲ್ಲ ಅಂದ್ರೆ ಅದನ್ನೆಲ್ಲ ಕತೆ ಹೇಳ್ಬೇಡ್ರಿ. ನಮಗೇನು ಇಷ್ಟು ನೀವು ಎಸ್ಐಆರ್ ಒಳಗೆ ಇಷ್ಟು ಫಾರ್ಮ್ ಹಾಕ್ಬೇಕು, ಇಷ್ಟು ನಮಗ್ ದಿನ ಇಷ್ಟು ತೋರಿಸ್ಬೇಕು ನೀವು ಅಂತಂದು ಈ ತರ ಒತ್ತಡಗಳನ್ನ ತರೋದ್ರಿಂದ ನಮಗೇನಾಗೈತೆ ಅಂದ್ರೆ ಎಸ್ಐಆರ್ ಕೆಲಸ ಬೇಡವೇ ಬೇಡ ಅನ್ನಂಗೈತಿ. ಆಮೇಲೆ ಯಾವುದೇ ಫೋನ್ಗಳಿಲ್ಲ ನಮಗ. ಸರ್ಕಾರದಿಂದ ಅಂಗನವಾಡಿ ಪೋಷಣ್ ಟ್ರ್ಯಾಕರ್ ನಡೆಸಕ್ ಮಾತ್ರ ಫೋನ್ ಕೊಟ್ಟಾರ. ಆ ಫೋನಿನಲ್ಲೇ ಎಸ್ಐಆರ್ ಅನ್ನು ಕೂಡ ಹಾಕು ಅಂತಾರೆ. ಅದು ಇರೋದೇ 1.5 GB. ಹಂಗಾಗಿ ನಮಗೇನು ಪ್ರೈವೇಟ್ ಫೋನ್ ನಿಮ್ಮ ಸ್ವಂತ ಫೋನ್ ಅದಲ್ರಿ, ಅವ್ನು ತಗೊಂಡ್ ಹಾಕ್ರಿ ಅಂತಾರ. ಈಗ ನಾವು ಹಾಕ್ಬೇಕಂದ್ರೆ ನಮ್ಮ ಫೋನಿಗೆ ಕರೆನ್ಸಿ ಬೇಕು ಸರ್. ಇಷ್ಟೆಲ್ಲ ಸಮಸ್ಯೆಗಳಿದೆ. ಅದು ಮೊದ್ಲೇ ಮಾತು ಸರ್ವರ್ ತಾಂಡಾಗಿಂಡಾದವ್ರು ಸರ್, ಅಲ್ಲಿ ಸರ್ವೇನ ಬರುವುದಿಲ್ಲ, ಅಲ್ಲಿ ಸರ್ವರ ಬರುವುದಿಲ್ಲ. ಹಂಗಾಗಿ ನಮಗೇನಾಗೈತೆ ಅಂದ್ರೆ ಈ ಎಸ್ಐಆರ್ ಬೇಡಪ್ಪ, ಈ ಎಸ್ಐಆರ್ ಹಾಕೋದ್ರಿಂದ ಆ ಸ್ಕ್ಯಾನ್ ಮಾಡೋದಾಗ್ಲಿ, ನಮ್ಮ ಅಂಗನವಾಡಿ ಬಿಟ್ಟು ಈಗ 1 ತಿಂಗಳಾತು ಮಕ್ಕಳು ಸರಿಯಾಗಿ ಅಂಗನವಾಡಿಗೆ ಬರ್ತಾ ಇಲ್ಲ. ಯಾಕೆ ಬರಲ್ಲ ಅಂತಂದು ಕೇಳಿದ್ರೆ ಈಗ ಅಧಿಕಾರಿಗಳಿಗೆ ಅದನ್ನ ಉತ್ತರ ನಾವೇ ಹೇಳ್ಬೇಕ್ರಿ ಸರ್. ಹೆಂಗ್ ಹೇಳ್ಬೇಕಂದ್ರ, ಇಲ್ಲ ನಾವು ಎಸ್ಐಆರ್ ಆಯ್ತಮ್ಮ, ನೀ ಬಂದು ಅಂಗನವಾಡಿಗೆ ಬಂದು ಸೈನ್ ಮಾಡಿ ನೀವ್ ಹೋಗ್ಬೇಕು ಎಸ್ಐಆರ್ ಮಾಡಕಂತ ಅದನ್ನು ಹೇಳ್ತಾರೆ ಸರ್. ಈ ಕಡೆ ಎಸ್ಐಆರ್ ಮಾಡೋಣ ಅಂತ ಹೇಳ್ತಾರೆ. ಎರಡೂ ಕಡೆಯಿಂದ ನಮ್ಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ನಮ್ಗೆ ದಯವಿಟ್ಟು ಎಸ್ಐಆರ್ ಕೆಲಸ ಬೇಡ, ಬಿಎಲ್ಒ ಕೆಲಸ ಬೇಡವೇ ಬೇಡ, ನಮ್ಗೆ ಅಂಗನವಾಡಿ ಕೆಲಸ ಮಾತ್ರ ಕೊಡ್ಬೇಕಂತ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ ಸರ್. ಇಲ್ಲಾಂದ್ರೆ ಏನ್ ಮಾಡ್ತೀರಾ ಮೇಡಮ್? ಇಲ್ಲಾಂದ್ರೆ ಸರ್, ನಾವು ಈಗ ಜಿಲ್ಲಾ ಕಚೇರಿ ಮುಂದೆ ಹೆಂಗ ಡಿಸಿ ಅವರಿಗೆ ಮನವಿ ಕೊಟ್ಟು ಮುತ್ತಿಗೆ ಹಾಕಿವಿ, ನಾವು ಗೇಟಿನ ಹೊರಗಡೆ ಮುತ್ತಿಗೆ ಹಾಕಿವಿ. ಇನ್ನು ಮೇಲೆ ನಮ್ಗೆ ಹಿಂಗೆ ನಾವು ಅವರು ಕೆಲಸದ ಒತ್ತಡಗಳನ್ನ ತರ್ತಾ ಇದ್ರೆ ಅಂಗನವಾಡಿ ಕೆಲಸಗಳನ್ನ ಹೊರತುಪಡಿಸಿ ಬೇರೆ ಕೆಲಸಗಳನ್ನ ಕೊಟ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಸರ್, ಸೀದಾ ಡಿಸಿ ಕಚೇರಿ ಒಳಗಡೆ ಹೋಗಿ ಮುತ್ತಿಗೆ ಹಾಕ್ತಿವಿ. ಅಷ್ಟೇ ಅಲ್ಲ, ಮತ್ತೆ ವಿಧಾನಸೌಧಕ್ಕೂ ಕೂಡ ನಾವು ಮುತ್ತಿಗೆ ಹಾಕ್ತಿವಿ ಅಂತ ಹೇಳಿ ತಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್. ಒಟ್ಟಾರೆ ಹೇಳಬೇಕಂತಂದ್ರೆ ಈಗಾಗಲೇ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದೆ. ಅದೇ ರೀತಿಯಾಗಿ ಇವಾಗ ಬಿಎಲ್ಒಗಳ ಕೆಲಸದಿಂದ ನಮಗೆ ಮುಕ್ತಿ ಕೊಡಬೇಕಂತೇಳಿ ಇಲ್ಲಿಯ ಅಂಗನವಾಡಿ ಕಾರ್ಯಕರ್ತರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ನಮಗೆ ಸೂಕ್ತವಾದ ಕ್ರಮ ಕೈಗೊಳ್ಳದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ.